ಹಾಯ್ ಹಲೋ ನಮಸ್ತೆ, ಎಲ್ಲರೂ ಹೇಗಿದ್ದೀರಾ? ಇವತ್ತು ಮಾರ್ನಿಂಗ್ ಒಂದು ಸ್ವಲ್ಪ ಬೇಗನೆ ಎದ್ದಿದ್ದೆ. ಸೊ ಹಾಗೆ ತೋಟದ ಕಡೆ ಎಲ್ಲ ನೋಡ್ತಾ ಸ್ವಲ್ಪ ಬ್ರಷ್ನ ಕೂಡ ಮುಗಿಸ್ಬಿಟ್ಟೆ. ನನಗೆ ಇವತ್ತು ಕ್ಲಾಸ್ ಇತ್ತು, ಕಾಲೇಜಿಗೆ ಕೂಡ ಹೋಗಬೇಕು ನಾನು. ಮನೇಲಿ ಇನ್ನೂ ಯಾರೂ ಎದ್ದಿರಲಿಲ್ಲ. ಸೊ ಹಾಗೆ ಯೋಚನೆ ಮಾಡ್ತಾ ಇದ್ದೆ, ಬ್ರೇಕ್ಫಾಸ್ಟ್ ಏನಾದರೂ ನಾನೇ ಪ್ರಿಪೇರ್ ಮಾಡಿ ಇಟ್ಟು ಹೋಗ್ಬೋದಲ್ಲ, ಅಮ್ಮನಿಗೂ ಸ್ವಲ್ಪ ಹೆಲ್ಪ್ ಆಗುತ್ತೆ ಅಂತ ಹೇಳಿ ಒಳಗಡೆ ಬಂದೆ. ಈಗ ಇಲ್ಲಿ ನಾನು ಅಕ್ಕಿ ತೊಗೊಂಡಿದ್ದೇನೆ. ಇದು ಬಾಸುಮತಿ ಅಕ್ಕಿ. ಇದನ್ನು ನಾವು ಸ್ವಲ್ಪ ಹೊತ್ತು ನೆನೆ ಹಾಕಬೇಕು. ನೀವು ಯಾವ ಅಕ್ಕಿ ಬೇಕಾದ್ರೂ ತೊಗೋಬೋದು. ನಾನಿಲ್ಲಿ ಬಾಸುಮತಿ ಅಕ್ಕಿನ ತೊಗೊಂಡಿದ್ದೇನೆ. ಅಕ್ಕಿನ ಹಾಗೆ ತೆಗೆದಿಟ್ಟು ಸ್ವಲ್ಪ ಹೊರಗಡೆ ಬಂದಿದ್ದೇನೆ. ಕರಿಬೇವು ತೊಗೊಂಡು ಹೋಗೋಣ ಅಂತ ಬಂದೆ. ಇವತ್ತು ಬ್ರೇಕ್ಫಾಸ್ಟ್ಗೆ ನಾನು ಮಾಡ್ತಿರೋದು ಸ್ವಲ್ಪ ರೈಸ್ ಐಟಮ್ ಆದ ಕಾರಣದಿಂದಾಗಿ ಸ್ವಲ್ಪ ಕರಿಬೇವು ಹಾಕಿದರೆ ಫ್ಲೇವರ್ ಸ್ವಲ್ಪ ಚೆನ್ನಾಗಿ ಬರುತ್ತೆ ಅಂತ ಹೇಳಿ. ಇದು ನಮ್ಮನೆಯದೇ ಗಿಡ. ನಾವು ಹಾಗೆ ಸುಮಾರು ಗಿಡವನ್ನು ನಟ್ಟಿದ್ದೇವೆ. ನಾನು ಅಡುಗೆ ಮಾಡುವಾಗೆಲ್ಲ ಕರಿಬೇವು ಸ್ವಲ್ಪ ಜಾಸ್ತಿಯಾಗಿ ಉಪಯೋಗಿಸ್ತೇನೆ. ಯಾಕಂದರೆ ಕರಿಬೇವು ಕಣ್ಣಿಗೂ ಕೂಡ ತುಂಬ ಒಳ್ಳೆಯದು. ಹೇರ್ ಫಾಲ್ ಆಗ್ತಾಯಿದ್ರೆ ಹೇರಿಗೆ ಕೂಡ ತುಂಬ ಒಳ್ಳೆಯದು. ನಾನಿಲ್ಲಿ 1 ಗಡ್ಡೆಯಷ್ಟು ಬೆಳ್ಳುಳ್ಳಿಯನ್ನು ತಗೊಂಡು ಅದಕ್ಕೆ ಖಾರದ ಹುಡಿಯನ್ನು ಹಾಕಿ, ಅಂದರೆ ಚಿಲ್ಲಿ ಪೌಡರ್ನ ಹಾಕಿ ಆಲ್ರೆಡಿ ಜಜ್ಜಿ ಇಟ್ಕೊಂಡಿದ್ದೇನೆ. ನೀವು ಬೇಕಾದರೆ ಮಿಕ್ಸರಲ್ಲಿ ಗ್ರೈಂಡ್ ಮಾಡಿ ತೆಗಿಬೋದು. ಇವಾಗ ಇಲ್ಲಿ ಸ್ವಲ್ಪ ಪ್ರಮಾಣದಲ್ಲಿ ಹುಳಿಯನ್ನು ತೊಗೊಂಡಿದ್ದೇನೆ. ನೀವು ಕೂಡ ಲೆಮನ್ ಕೂಡ ಯೂಸ್ ಮಾಡ್ಬೋದು, ಪ್ರಾಬ್ಲಮ್ ಏನಿಲ್ಲ. ಅದಕ್ಕೆ ಸ್ವಲ್ಪ ನೀರು ಹಾಕಿ ಇಟ್ಕೊಳ್ಳೋಣ. ಸ್ವಲ್ಪ ನೆನೆಲಿ ಇದ್ದು ಅಷ್ಟರೊಳಗೆ ಮಸಾಲ ಪದಾರ್ಥ ಎಲ್ಲ ತೆಗೆದುಬಿಡೋಣ. ಇಲ್ಲಿ ನಾನೀಗ ಸ್ವಲ್ಪ ಪ್ರಮಾಣದಲ್ಲಿ ಉದ್ದಿನ ಬೇಳೆಯನ್ನು ತೆಗೆದುಕೊಂಡಿದ್ದೇನೆ. ಹಾಗೆ ಸ್ವಲ್ಪ ಅರಿಶಿನ ಪುಡಿ, ಸ್ವಲ್ಪ ಪ್ರಮಾಣದಲ್ಲಿ ಜೀರಿಗೆ, ಹಾಗೆ ಸಾಸಿವೆಯನ್ನು ಕೂಡ ತೆಗೆದಿಟ್ಕೊಂಡಿದ್ದೇನೆ. ಇದೀಗ ಅಕ್ಕಿ ಕೂಡ ಚೆನ್ನಾಗಿ ನೆನೆಬಿಟ್ಟಿದೆ. ಈಗ ನಾವೊಂದು ಪ್ಯಾನ್ ಇಟ್ಟು ಅದಕ್ಕೆ ಸ್ವಲ್ಪ ಆಯಿಲನ್ನು ಹಾಕಿ ಸ್ವಲ್ಪ ಪ್ರಮಾಣದಲ್ಲಿ ಸಾಸಿವೆ ಆಲ್ರೆಡಿ ತೆಗೆದಿಟ್ಟಿದ್ವಲ್ಲ ಆ ಸಾಸಿವೆ ಮತ್ತು ಜೀರಿಗೆ ಮತ್ತು ಉದ್ದಿನ ಬೇಳೆ, ಕರಿಬೇವಿನ ಸೊಪ್ಪು ಮತ್ತು ಅರಿಶಿನ ಹಾಕಿ ಅದಾದಮೇಲೆ ಸ್ವಲ್ಪ ನಾವು ಈರುಳ್ಳಿಯನ್ನು ಆ್ಯಡ್ ಮಾಡ್ತಿದ್ದೇನೆ. ನಾನು ಸ್ವಲ್ಪ ತುಂಬಾ ಈರುಳ್ಳಿ ಸ್ವಲ್ಪ ಜಾಸ್ತಿಯಾಗಿ ಇಷ್ಟಪಡ್ತಾರೆ ನಮ್ಮ ಮನೆಯಲ್ಲಿ. ಸೊ ಹಾಗೆ ನಾನು ಒಂದು 2ರಿಂದ 3 ಈರುಳ್ಳಿ ದೊಡ್ಡ ಗೆಡ್ಡೆಯನ್ನು ತೆಗೆದುಕೊಂಡು ಅದನ್ನು ಕಟ್ ಮಾಡಿಬಿಟ್ಟು ಹಾಕಿದ್ದೇನೆ. ಸ್ವಲ್ಪ ಪ್ರಮಾಣದಲ್ಲಿ ಉಪ್ಪನ್ನು ಕೂಡ ಆ್ಯಡ್ ಮಾಡ್ತಿದ್ದೇನೆ. ಈರುಳ್ಳಿಗೆ ಉಪ್ಪು ಹಾಕಿ ಬೇಯಿಸ್ಕೊಳ್ಳೋದ್ರಿಂದ ಅದು ಬೇಗನೆ ಬೇಯುತ್ತೆ. ಸೊ ಇಲ್ಲಿಗ ನೀವು ನೋಡ್ಬೋದು ಇದು ಕಲರ್ ಚೇಂಜ್ ಆಗ್ತಾ ಬಂದಿದೆ. ಈಗ ಇಲ್ಲಿ ನಾವು ಆಲ್ರೆಡಿ ಜಜ್ಜಿಟ್ಟಂತಹ ಬೆಳ್ಳುಳ್ಳಿ ಮತ್ತು ಖಾರದ ಹುಡಿ ಅಂದರೆ ಚಿಲ್ಲಿ ಪೌಡರನ್ನು ಹಾಕ್ತಾ ಇದ್ದೇನೆ. ನೀವಿಲ್ಲಿ ಖಾರಕ್ಕೆ ಅನುಗುಣವಾಗಿ ತಗೊಳ್ಳಿ. ನಮ್ಮ ಮನೇಲಿ ಸ್ವಲ್ಪ ಕಮ್ಮಿ ಖಾರ ತಿನ್ನೋದು, ಅಷ್ಟಾಗಿ ತಿನ್ನೋದಿಲ್ಲ. ಸೊ ಮಾರ್ನಿಂಗ್ ಹೊತ್ತಾಗಿದ್ದರಿಂದ ಯಾರೂ ಕೂಡ ಅಷ್ಟು ಇಷ್ಟಪಡಲ್ಲ. ಸೊ ನಾನಿಲ್ಲಿ 2 ಟೇಬಲ್ ಸ್ಪೂನ್ ಅಂದರೆ ಚಿಕ್ಕ ಸ್ಪೂನಲ್ಲಿ 2 ಸ್ಪೂನ್ ಹಾಕ್ಕೊಂಡಿದ್ದೇನೆ. ಮತ್ತು ನಾವು ಆಲ್ರೆಡಿ ಹುಳಿಯನ್ನು ನೆನೆಸಿಟ್ಟಿದ್ರಲ್ಲ ಆ ಹುಳಿ ರಸವನ್ನು ಹಾಕ್ಕೊಳ್ತಿದ್ದೇನೆ. ಕಂಪ್ಲೀಟಾಗಿ ಅಷ್ಟು ಹುಳಿ ರಸವನ್ನು ಹಾಕ್ಕೊಂಡಿದ್ದೇನೆ. ಇಲ್ಲಿ ತುಂಬ ಚೆನ್ನಾಗಿ ಬರುತ್ತೆ. ಒಂದ್ಸಲ ಟ್ರೈ ಮಾಡಿ ನೋಡಿ, ತುಂಬ ಟೇಸ್ಟಿಯಾಗಿರುತ್ತೆ. ಇದೀಗ ನಾನು ಸ್ವಲ್ಪ ಪ್ರಮಾಣದಲ್ಲಿ ಉಪ್ಪನ್ನು ಆ್ಯಡ್ ಮಾಡ್ತಿದ್ದೇನೆ. ಆವಾಗ ನಾನು ಫಸ್ಟಲ್ಲೇ ಸ್ವಲ್ಪ ಉಪ್ಪನ್ನು ಹಾಕಿದ್ದೆ. ಸೊ ಅದಕ್ಕೆ ಈಗ ಸ್ವಲ್ಪ ಕಮ್ಮಿಯಾಗಿ ಹಾಕ್ಕೊಳ್ತಿದ್ದೇನೆ. ನಮ್ಮ ರುಚಿಗೆ ಎಷ್ಟು ಬೇಕಾಗುತ್ತೋ ಅಷ್ಟನ್ನು ಹಾಕಿಕೊಳ್ಳುವ. ಇಲ್ಲಿ ನಾನು ಆಲ್ರೆಡಿ ಅನ್ನ ಮಾಡಿಟ್ಕೊಂಡಿದ್ದೆ, ಬಾಸುಮತಿ ಅಕ್ಕಿ ಅನ್ನ. ಇದನ್ನು ತುಂಬ ಬೇಯಿಸಬಾರ್ದು, ಚೆನ್ನಾಗಿರಲ್ಲ. ಸೊ ಇಲ್ಲಿ ನಾನು ಅನ್ನವನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ. ತುಂಬ ಅಂದರೆ ತುಂಬ ಟೇಸ್ಟಿಯಾಗಿ ಬರುತ್ತೆ. ನನಗೆ ಆಲ್ರೆಡಿ ಕಾಲೇಜ್ಗೆ ಟೈಮ್ ಆಗಿದೆ, ಬಟ್ ನಾನು ಇದನ್ನು ಮಾಡಿ ತಿನ್ಕೊಂಡು ಹೋಗಬೇಕು. ನಾನು ಮಾಡೋದ್ರೊಳಗೆ ಎಲ್ಲ ಮನೆಯವರೆಲ್ಲ ಎದ್ಬಿಟ್ಟಿದ್ರು. ಇದೀಗ ಕಂಪ್ಲೀಟಾಗಿ ಆಗಿದೆ. ತುಂಬ ಟೇಸ್ಟಿಯಾಗಿತ್ತು. ನಾನು ಹಾಗೆ ಸ್ವಲ್ಪ ಟಿಫಿನಲ್ಲಿ ಪ್ಯಾಕ್ ಮಾಡಿಕೊಂಡು ಕಾಲೇಜ್ಗೆ ಹೋದೆ. ನಾನು ಹೋಗೋದ್ರೊಳಗೆ ಕ್ಲಾಸಸ್ ಎಲ್ಲ ಆಲ್ರೆಡಿ ಸ್ಟಾರ್ಟ್ ಆಗಿಬಿಟ್ಟಿತ್ತು. ಒಂದು ಕ್ಲಾಸ್ನ ಮುಗಿಸ್ದೆ ಮತ್ತೆ ಗೊತ್ತಾಯಿತು ಸರ್ ಇಲ್ಲ ಇವತ್ತು ಅಂತ. ಹಾಗೆ ಸ್ವಲ್ಪ ಜನ ಪ್ರಾಜೆಕ್ಟ್ ವರ್ಕೆಲ್ಲ ಮಾಡ್ತಾಯಿದ್ರು. ನಾನಿವತ್ತು ಲ್ಯಾಬ್ ಕೂಡ ತೊಗೊಂಡು ಹೋಗಿರಲಿಲ್ಲ, ಹೆವಿ ಮಳೆ ಇತ್ತು. ಸೊ ಹಾಗೆ ನಾನು ವಾಪಸ್ ಮನೆಗೆ ಹೋಗುವ ಅಂತ ಹೇಳಿಬಿಟ್ಟು ಬರ್ತಾಯಿದ್ದೀನಿ. ನಾನು ಅಣ್ಣನಿಗೆ ಕಾಲ್ ಮಾಡಿದ್ದೇನೆ, ಅವರಿನ್ನೂ ಬರಲಿಲ್ಲ. ಸೊ ಅವ್ರು ಹೇಳಿದ್ದು ಸ್ವಲ್ಪ ಲೇಟ್ ಆಗತ್ತೆ ಅಂತ ಹೇಳಿಬಿಟ್ಟು ನಾನು ಹಾಗೆ ಸ್ವಲ್ಪ ದೂರ ಅವರಿಗೆ ಹಾಗೆ ನಡ್ಕೊಂಡು ಹೋಗುವ ಅಂತ ಬಂದೆ. ಹಾಗೆ ಸ್ವಲ್ಪ ಮಳೆ ಬರುತ್ತೇನೋ ಅಂತ ಅಂದ್ಕೊಳ್ತಾ ಬರ್ತಾ ಇದ್ದೆ. ಅಣ್ಣ ಬರೋದ್ರೊಳಗೆ ಮಳೆ ಏನೂ ಬರಲಿಲ್ಲ. ಸೊ ನನ್ನ ಅಣ್ಣ ಬಂದ, ನಾನು ಹಾಗೆ ಮನೆಗೆ ಬಂದೆ. ಇಲ್ಲಿ ಹಾಗೆ ಮನೆಗೆ ಬಂದೆ. ಹಾಗೆ ಇಲ್ಲಿ ನೋಡುವಾಗ ಫ್ರೆಶ್ ಮೀನ್ಸ್ ಸಿಕ್ಕಿತ್ತು. ಅಮ್ಮ ತೊಗೊಳ್ತಾ ಇದ್ದರು. ಅವ್ರು ಫಸ್ಟ್ 700 ಅಂತ ಹೇಳಿದರು.
ಅಮ್ಮ ಹಾಗೆ ಅವ್ರ ಹತ್ರ ಮಾತಾಡಿ ಚರ್ಚೆ ಮಾಡಿ ಕಮ್ಮಿಯಲ್ಲಿ ತೊಗೊಂಡ್ರು. ಯಾಕಂದರೆ ಈಗ ಮೀನೇ ಬರ್ತಾ ಇಲ್ಲ, ಅಂಥದ್ರಲ್ಲಿ ಫ್ರೆಶ್ ಮೀನು ಅಂತ ಹೇಳಿದ್ರೆ ಯಾರು ಬಿಡ್ತಾರೆ ಹೇಳಿ. 400ಗೆ ನಾವು ಈ ಮೀನನ್ನ ಪರ್ಚೇಸ್ ಮಾಡಿದ್ವಿ. ಈಗ ಹಾಗೆ ಸಾರು ಮಾಡಿದೆ ನಾನು ಸ್ವಲ್ಪ ಅದನ್ನು. ಈ ಮೀನು ತುಂಬ ಚಿಕ್ಕದಾಗಿತ್ತು, ಬಟ್ ಅಷ್ಟೇ ಟೇಸ್ಟಿಯಾಗಿರುತ್ತೆ. ಇದರ ರೆಸಿಪಿಯನ್ನು ನಾನು ಮುಂದಿನ ದಿನಗಳಲ್ಲಿ ಹಾಕ್ತೇನೆ. ಇದೀಗ ನಿಮಗೆ ನನ್ನ ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಿಮ್ಮ ಸಪೋರ್ಟ್ ನನಗೆ ತುಂಬ ಅಗತ್ಯವಾಗಿರುತ್ತೆ. ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.